ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ತಂದೆಯಾದ ದೇವರಿಗೆ ಘನ ಮಹಿಮೆಯನ್ನು ಸಲ್ಲಿಸುವ ನಾವು ಪ್ರಿಯರೇ. ಯಾಕಂದರೆ ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ, ಈ ಹೊಸ ದಿನವನ್ನು, ಈ ಹೊಸ ಬೆಳಕನ್ನು ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಈ ಹೊಸ ದಿನ, ಹೊಸ ಬೆಳಕನ್ನು ಕಾಣುವಂತೆಯೂ ನಮ್ಮ ಆಯುಷ್ಕಾಲಕ್ಕೆ ಈ ದಿನವನ್ನು ದೇವರಾದ ಕರ್ತನು ಕೂಡಿಸಿ ಕೊಟ್ಟವನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ನಮ್ಗೆ ಆಯುಷ್ಕಾಲವನ್ನು ಕೊಟ್ಟು ತನ್ನ ಕೃಪೆಯಿಂದ ತುಂಬಿಸಿ ನಮ್ಮ ಒಬ್ಬೊಬ್ಬರ ದೇಹವೆಂಬ ಗುಡಾರವನ್ನು ಆರೋಗ್ಯದಲ್ಲಿಯೂ ಬಲದಲ್ಲಿಯೂ ಶಕ್ತಿಯಲ್ಲಿಯೂ ತನ್ನ ಕೃಪೆಯಲ್ಲಿಯೂ ಆತನು ನಡೆಸ್ತಾ ಬರ್ತಿದ್ದಾನೆ. ಇವತ್ತು ದೇವರಾದ ಕರ್ತನ ಕೃಪೆಯನ್ನು ಇವತ್ತಿನ ದಿನದಲ್ಲಿ ನಾನು ನೀವು ಎಷ್ಟಾಗಿ ಅದನ್ನು ನೆನೆಸಿಕೊಂಡು ದೇವರಾದ ಕರ್ತನಿಗೆ ಎಷ್ಟು ಉಪಕಾರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಅನೇಕರು ಅಂದುಕೊಳ್ಬೋದು, ಓ ನಾನು 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 ಎಂಬುದಾಗಿ. ಪ್ರಿಯ ದೇವ ಜನರೇ, ನಾನು ನನ್ನಲ್ಲಿ ನಿಮ್ಮಲ್ಲಿ ಹೇಳಿಕೊಳ್ಳಿಕ್ಕೆ ಯಾವ ಯೋಗ್ಯತೆ ಇಲ್ಲ ಪ್ರಿಯರೇ. ನನ್ನಲ್ಲಿ ನಿಜವಾಗಿ ದೇವರ ಮಗನಾಗ್ಲಿ ಮಗಳಾಗ್ಲಿ ಪ್ರತಿಯೊಂದರಲ್ಲಿ ದೇವರ ಕೃಪೆಯನ್ನು ಆಶ್ರಯಿಸ್ತಾರೆ, ದೇವರ ಕೃಪೆಯನ್ನು ಬಳಸ್ತಾರೆ, ದೇವರ ಕೃಪೆಯನ್ನೇ ಮಾತನಾಡ್ತಾರೆ. ಯಾಕಂದ್ರೆ ದೇವರ ಕೃಪೆ ಹಸ್ತ ಇಲ್ಲದಿದ್ದರೆ ಒಂದು ಹೆಜ್ಜೆ ಕೂಡ ನೀವು ಇಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇವತ್ತಿನ ದಿನವನ್ನು ಎಷ್ಟೋ ಜನರು ಈ ದಿನವನ್ನು ಕಾಣದೆ ಹೋಗಿದ್ದಾರೆ. ಈ ದಿನವನ್ನು ದೇವರ ಕೃಪೆಯಿಂದ ನನಗೂ ನಿಮಗೂ ದಯಪಾಲಿಸಿ ಕೊಟ್ಟಿದ್ದಾನೆ. ಆ ಕೃಪೆಯುಳ್ಳ ದೇವರಾದ ಕರ್ತನಿಗೆ ಇವತ್ತು ನಾವು ಎಷ್ಟು ಥ್ಯಾಂಕ್ಸ್ ಅನ್ನು ಹೇಳ್ತಿದ್ದೇವೆ, ಎಷ್ಟು ಉಪಕಾರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಿಯ ದೇವಜನರೇ, ದೇವರ ಆತ್ಮನ, ದೇವರ ವಾಕ್ಯದ ವಿಷಯದಲ್ಲಿ, ದೇವರ ಆತ್ಮನ ಮಾತಿನ ವಿಷಯದಲ್ಲಿ ಅಲಕ್ಷ್ಯ ಮಾಡಬೇಡಿ, ಅಸಡ್ಡೆ ತೋರಿಸಬೇಡಿ ಪ್ರಿಯರೇ. ಒಂದೊಂದು ದೇವರ ವಾಕ್ಯ ಬರುವಾಗ, ಒಂದೊಂದು ದೇವರ ಮಾತು ಬರುವಾಗ, ಇದು ನನ್ನ ಜೀವಿತಕ್ಕೆ, ಇದು ನನಗೆ ಬೇಕಿತ್ತು, ನನ್ನ ಜೀವಿತಕ್ಕೆ ದೇವರಾದ ಕರ್ತನು ಮಾತನಾಡಿದ್ದಾನೆ, ಇದನ್ನು ನೀವು ಅಂದುಕೊಳ್ಳುವುದಾದರೆ, ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ಆ ಪರಲೋಕದ ತಂದೆಯಾದ ದೇವರಿಗೆ ನೀವು ಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ಉನ್ನತವಾದ ಮಹಿಮೆಯುಳ್ಳ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯ ಪ್ರಿಯರೇ. ಇವತ್ತಿನ ದಿನದಲ್ಲಿ ದೇವರಾದ ಕರ್ತನು ನನಗೂ ನಿಮಗೂ ಆಯುಷ್ಕಾಲಕ್ಕೆ ಈ ದಿನವನ್ನು ಕೂಡಿಸಿಕೊಟ್ಟಂತ ಆ ಪರಿಶುದ್ಧನಾದ, ಆ ಮಹೋನ್ನತನಾದ, ಆ ನೀತಿಯುಳ್ಳ ದೇವರಾದ ಕರ್ತನನ್ನು, ಈ ಹೊಸ ಬೆಳಕನ್ನು ನಾವು ಕಾಣುವಾಗಲೇ ಎಷ್ಟಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿದ್ದೇವೆ. ಪ್ರಿಯ ದೇವಜನರೇ, ಇವತ್ತು ನಮ್ಮ ಜೀವಿತದಲ್ಲಿ ಹೊರಗಿನ ಜೀವಿತ, ಈ ದೇಹದ ಈ ಗುಡಾರವನ್ನು ಒಳ್ಳೆ ಬಟ್ಟೆಯಿಂದ ಅನೇಕ ರೀತಿಯಲ್ಲಿ ಎಲ್ಲಿ ಹೊರಟು ಹೋಗುವಾಗಲೂ ಕೂಡ ನಮ್ಮ ದೇಹ ಎಂಬ ಈ ಗುಡಾರವನ್ನು ಅಲಂಕಾರ ಮಾಡಿಕೊಂಡು, ಆ ಪರ್ಫ್ಯೂಮ್ ಹಾಕಿಕೊಂಡು, ಆ ಪರಿಮಳ ಬರಬೇಕು. ನನ್ನ ಡ್ರೆಸ್ ನೋಡುವಾಗ ಜನರು ನೋಡುವಾಗ ಆಶ್ಚರ್ಯ ಪಡಬೇಕು, ಹೊಗಳಬೇಕು. ಇನ್ನು ಅನೇಕ ಸಂಗತಿಗಳು ಇವತ್ತು ನಾವು ಆಲೋಚನೆ ಮಾಡ್ತಿದ್ದೇವೆ. ನಮ್ಮ ಹೃದಯ ಎಂಬ ಈ ಆಲಯ, ಈ ಹೃದಯ ಎಂಬ ಆಲಯದ ವಿಷಯದಲ್ಲಿ ನಾವು ಎಷ್ಟು ಆಲೋಚನೆ ಮಾಡ್ತಾ ಇದ್ದೀವಿ ಪ್ರಿಯರೇ. ವಾಕ್ಯದ ಮೂಲಕ ನಮ್ಮ ಈ ಹೃದಯ ರೂಪಿಸಲ್ಪಡಬೇಕು. ಲೋಕದಲ್ಲಿ ನೀವು ಮುಂದೆ ಹೋಗುವಾಗ ಲೋಕದ ಜನರು ತಿಳ್ಕೊಳ್ಬೇಕು, ಆ ಕ್ರಿಸ್ತನ, ಆ ವಾಕ್ಯದ ಆ ಪರಿಮಳ, ಆ ವಾಕ್ಯದ ಆಶೀರ್ವಾದ ನೀನು ಮಾತನಾಡುವಾಗಲೇ ನೀನು ದೇವರ ಮಗನು ಮಗಳು ಎಂಬುದಾಗಿ ಜನರು ನಿನ್ನನ್ನು ಗುರುತಿಸುವುದಾದರೆ ನಿನ್ನ ಹೃದಯ ವಾಕ್ಯದ ಮೂಲಕ ಅಲಂಕಾರ ಆಗ್ತಾ ಇದೆ.
ವಾಕ್ಯವೆಂಬ ಆತನು ನಿನ್ನನ್ನು ರೂಪಿಸ್ತಾ ಇದ್ದಾನೆಂಬುದಾಗಿ ಆ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನು ತಿಳ್ಕೊಳ್ಬೇಕಾದ್ರೆ ವಾಕ್ಯವೆಂಬ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡುವ ಪ್ರಿಯರೇ, ವಾಕ್ಯವೆಂಬಾತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವ, ವಾಕ್ಯವೆಂಬಾತನ ಹಸ್ತದ ಮೂಲಕ ನಾವು ರೂಪಿಸಲ್ಪಡುವ, ಇದು ಲೋಕದಲ್ಲಿ ಅತಿ ಪ್ರಾಮುಖ್ಯವಾಗಿದೆ. ಆದುದರಿಂದ ಈ ವಿಶ್ರಾಂತಿಕರವಾದ ಈ ದಿನದಲ್ಲಿ ದೇವರಾದ ಕರ್ತನು ಪ್ರತಿಯೊಬ್ಬೊಬ್ಬರು ನಿಮ್ಮ ಹೃದಯ ಎಂಬ ಬಾಗಿಲಲ್ಲಿ ನಿಂತು ತಟ್ಟಲಿಕ್ಕೆ, ತನ್ನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ನಿಮ್ಮ ಬಳಿಗೆ ಬರ್ತಿದ್ದಾನೆ ಪ್ರಿಯರೇ. ಆತನನ್ನು ಸಂತೋಷದಿಂದ ಆತ್ಮದಾಹದಿಂದ ವೆಲ್ಕಮ್ ಮಾಡಿ. ವೆಲ್ಕಮ್ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಆ ವೆಲ್ಕಮ್ ಮಾಡುವ ಹೋಲಿ ಸ್ಪಿರಿಟ್ ಅನ್ನು, ಪರಿಶುದ್ಧಾತ್ಮನನ್ನು ನನ್ನ ನಿಮ್ಮ ಜೀವಿತಕ್ಕೆ ವೆಲ್ಕಮ್ ಮಾಡುವ ಪ್ರಿಯರೇ. ಯಾಕಂದ್ರೆ ಅಂತ ಒಳ್ಳೆ ಕೃಪೆಯನ್ನು, ಒಳ್ಳೆ ಅವಕಾಶವನ್ನು ಪರಿಶುದ್ಧಾತ್ಮನು ಕೊಟ್ಟಿದ್ದಾನೆ. ಆತನನ್ನು ನಾವು ಮಹಿಮೆ ಪಡಿಸೋಣ. ಅದಕ್ಕೋಸ್ಕರ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂಥ ಆ ಪರಿಶುದ್ಧನಾದ ನೀತಿಯುಳ್ಳ ಜೀವಕರವಾದ ಜೀವವುಳ್ಳ ವಾಕ್ಯ 2ನೇ ಸಮುವೇಲ 5ನೇ ಸಂಧಿ 17ರಿಂದ 25 ವಚನದವರೆಗೂ ನಾವು ಧ್ಯಾನ ಮಾಡುವ. 2ನೇ ಸಮುವೇಲ 5ನೇ ಸಂಧಿ 17ರಿಂದ 25 ವಚನದವರೆಗೂ ನಾವು ಧ್ಯಾನ ಮಾಡುವ. ಇಸ್ರಾಯೇಲ್ಯರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು. ದಾವೀದನು ಇದನ್ನು ಕೇಳಿ ದುರ್ಗಕ್ಕೆ ಹೋದನು. ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿಗೆ ಬಂದು ಪಾಳೆಯ ಮಾಡಿಕೊಂಡಿದ್ದಾರೆಂದು ತಿಳಿದು ದಾವೀದನು ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದು, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವಿಯೋ ಎಂದು ಕೇಳಲು ಆತನು, ಹೋಗು, ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟದರಿಂದ ಅವನು ಹೋಗಿ ಅವರನ್ನು ಸೋಲಿಸಿ ಯೆಹೋವನು ಕಟ್ಟೆ ಹೊಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಕಣ್ಣ ಮುಂದೆಯೇ ನಾಶ ಮಾಡಿದ್ದಾನೆಂದು ಹೇಳಿ ಆ ಯುದ್ಧ ಸ್ಥಳಕ್ಕೆ ಬಾಳ್ ಪೆರೆಚಿಮೆಂದು ಹೆಸರಿಟ್ಟನು. ಫಿಲಿಷ್ಟಿಯರು ಅಲ್ಲಿ ಬಿಟ್ಟು ಹೋಗಿದ್ದ ವಿಗ್ರಹಗಳನ್ನು ದಾವೀದನು ಅವನ ಜನರು ತೆಗೆದುಕೊಂಡು ಬಂದರು. ಫಿಲಿಷ್ಟಿಯರು ಇನ್ನೊಮ್ಮೆ ಹೊರಟು ಬಂದು ರೆಫಾಯಿಮ್ ತಗ್ಗಿನಲ್ಲಿ ಇಳುಕೊಂಡರು. ದಾವೀದನು ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ನೆಟ್ಟಗೆ ಹೋಗಿ ಅವರ ಮೇಲೆ ಬೀಳಬೇಡ, ಅವರ ಇಂದಳವನ್ನು ಸುತ್ತಿಕೊಂಡು ಹೋಗಿ ವಾಕ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಯೆಹೋವನು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟನೆಂದು ತಿಳಿದುಕೊಂಡು ಅವರ ಮೇಲೆ ಬೀಳು ಅಂದನು. ದಾವೀದನು ಯೆಹೋವನ ಆಜ್ಞಾನುಸಾರವಾಗಿ ಮಾಡಿ ಫಿಲಿಷ್ಟಿಯರನ್ನು ಗೆಬದಿಂದ ಗೆಜರಿನವರೆಗೂ ಸಂಹರಿಸಿದನು ಎಂಬುವಂಥದ್ದೇ. ಇಲ್ಲಿ ದೇವರ ವಾಕ್ಯ, ಇಲ್ಲಿ ದೇವರ ಚಿತ್ತವನ್ನು, ದೇವರ ಆಲೋಚನೆಯನ್ನು ಕೇಳುವಂಥದ್ದು, ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವಂಥ ವಿಚಾರದಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ಸಮುವೇಲನನ್ನು ಇಸ್ರಾಯೇಲ್ಯರು ಏನ್ ಮಾಡಿದ್ರು? ಅರಸನನ್ನಾಗಿ ಏನ್ ಮಾಡಿದ್ರು? ಅವನನ್ನು ಕೊಂಡೋಗಿ ರಾಜ್ಯಾಭಿಷೇಕ. ಹಲ್ಲೆಲೂಯಾ. ನಿಜವಾಗಿ ಇಲ್ಲಿ ನೋಡಿ, ದಾವೀದನು ದೇವರ ಆತ್ಮನ ಹೃದಯಕ್ಕೆ ಯಾವ ರೀತಿಯಾಗಿ ಒಪ್ಪುವಂತ ಮನುಷ್ಯನಾಗಿದೆ ಎಂಬುದಾಗಿ ನಾವು ನೋಡಿದಾದ್ರೆ, ಇವತ್ತು ದಾವೀದ ಅರಸನಾದ ಕೂಡಲೇ ಅವನಿಗೆ ಬೇಕಾದ ರೀತಿಯಲ್ಲಿ ಅವನ ಆಲೋಚನೆ ಪ್ರಕಾರ ಹೋಗ್ಬೋದಿತ್ತು. ಯಾಕಂದ್ರೆ ಅವನ ಅರಸನು, ಅವನು ಹೇಳಿದಂತೆ ಆಗ್ಬೇಕು, ಅವನು ನಡೆದಂತೆ ಆಗ್ಬೇಕು. ಆದ್ರೆ ಇಲ್ಲಿ ದಾವೀದನನ್ನು ಯಾವ ಮನುಷ್ಯನಾಗ್ಲಿ, ಯಾವ ಇಸ್ರಾಯೇಲ್ಯರಾಗ್ಲಿ ಆರಿಸಿಕೊಳ್ಳಿಲ್ಲ. ಪರಲೋಕದ ತಂದೆಯಾದ ದೇವರೇ ಪ್ರವಾದಿಯಾದ ಸಮುವೇಲನ ಮೂಲಕ ಅಭಿಷೇಕಿಸಿದಂತ ಕರ್ತನು ಇವತ್ತು ಆ ಅಭಿಷೇಕ ದಾವೀದನ ಆ ಶಿರದ ಮೇಲಿನಿಂದ ಅಭಿಷೇಕಿಸಲ್ಪಟ್ಟಂತ ಆ ಅಭಿಷೇಕ, ಅದು ಒಂದು ದಿನ ಅವನನ್ನು ಅಭಿಷೇಕಿಸಿ ಇರ್ಬೋದು, ಆದರೆ ದೇವರ ಆತ್ಮನ ಅಭಿಷೇಕದ, ಆತ್ಮನ ವರ, ಆತ್ಮನ ನಡೆಸುವಿಕೆ ದಾವೀದನಲ್ಲಿತ್ತು. ಯಾವಾಗ
ದಾವೀದನು ಎಲ್ಲದರಲ್ಲಿ ದೇವರಾದ ಕರ್ತನ ಚಿತ್ತಕ್ಕೆ ವಿಧೇಯನಾಗಿ ನಡ್ಕೊಂಡು ಹೋಗ್ತಿದ್ದ. ಇವತ್ತು ದೇವರ ಆತ್ಮನಿಂದ ಆರಿಸಲ್ಪಟ್ಟಂತ ಪ್ರಿಯ ದೇವರ ಮಗನೇ ಮಗಳೇ, ಇವತ್ತು ದೇವರ ಚಿತ್ತವನ್ನು ತಿಳ್ಕೊಂಡು ದೇವರ ಸ್ವರವನ್ನು ಕೇಳಿಕೊಂಡು ದೇವರ ಆತ್ಮನಿಗೆ ಎಷ್ಟು ನೀವು ವಿಧೇಯರಾಗಿ ನೀವು ನಡೀತಿದ್ದೀರಾ? ಇವತ್ತು ಮನುಷ್ಯನು, ಇವತ್ತು ಅನೇಕರು ನಾವು ನೋಡುವಂತ ವೇಳೆಯಲ್ಲಿ ತಮ್ಮ ಆಲೋಚನೆ ಪ್ರಕಾರ ತಮಗೆ ಏನು ಸರಿ ಖಂಡಿತೋ ಆ ರೀತಿಯಾಗಿ ಹೋಗುವಂಥದ್ದು. ಆದುದರಿಂದ ಅವರ ಜೀವಿತದಲ್ಲಿ ಅವರು ಎಲ್ಲಿ ಎಡವಿ ಬೀಳ್ತಾರೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಅವರ ಜೀವಿತದಲ್ಲಿ ಪ್ರಾಮುಖ್ಯವಾದದ್ದನ್ನೇ ಅವರು ಕಳ್ಕೊಳ್ಳುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅನೇಕ ಪ್ರಿಯ ದೇವ ಜನರೇ, ಇಲ್ಲಿ ದಾವೀದನು, ಇಲ್ಲಿ ಫಿಲಿಷ್ಟಿಯರಿಗೆ ದಾವೀದನು ಅರಸನಾದ ಎಂಬುದಾಗಿ ಹೇಳುವಾಗ ಅವರಿಗೆ ಭಯ ಹುಟ್ಟಿತು. ಈಗಲೇ ಅರಸನಾಗಿ ಅವನು ಪಟ್ಟಕ್ಕೆ ಬರುವಾಗಲೇ ಅವನನ್ನು ಸೋಲಿಸಿ ಬಿಡುವ, ಅವನನ್ನು ಕೊಂದು ಬಿಡುವ, ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ನಮಗೆ ಪ್ರಾಬ್ಲಮ್ ಇದೆ ಎಂಬುದಾಗಿ, ನಮಗೆ ಕಷ್ಟ ಇದೆ ಎಂಬುದಾಗಿ ಫಿಲಿಷ್ಟಿಯರು ಅದನ್ನು ತಿಳ್ಕೊಂಡು ದಾವೀದನಿಗೆ ವಿರುದ್ಧವಾಗಿ ಇದ್ದರು. ದಾವೀದನು ಫಿಲಿಷ್ಟಿಯರು ಯುದ್ಧಕ್ಕೆ ಬಂದ್ರು ಎಂಬುದಾಗಿ ಅವನು ಯುದ್ಧಕ್ಕೆ ಹೋಗಲಿಲ್ಲ. ಪ್ರಿಯರೇ, ಪರಲೋಕದ ತಂದೆಯಾದ ದೇವರಲ್ಲಿ, ಸ್ವಾಮಿ, ಈ ಅರಸು ಸ್ಥಾನವನ್ನು ಕೊಟ್ಟಾತನು ನೀನು. ಇಸ್ರಾಯೇಲರು ನನ್ನನ್ನು ಅರಸನಾಗಿ ಮಾಡಲಿಲ್ಲ, ಈ ಕರ್ತನೆ ನೀನು ಮಾಡಿದಿ. ನಿನ್ನ ಅಭಿಷೇಕ, ನಿನ್ನ ಮಾತು, ನಿನ್ನ ಹಸ್ತ, ನಾನು ಯಾರಿಗೂ ನಾನು ಬೇಡವಾಗಿದ್ದೆ. ಆ ಮರಳು ಗಾಡಿನಲ್ಲಿ ಆ ಕುರಿಯನ್ನು ನಾನು ಮೇಯಿಸ್ತಿದ್ದೆ. ಹಿಂದಿನ ದಿನದಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಇಸ್ರಾಯೇಲ್ಯರನ್ನು ಪಾಲಿಸುವಂತ ಅರಸನಾಗಿ ನೇಮಿಸಿದಾತನು ನೀನು. ಆದುದರಿಂದ ಆ ಫಿಲಿಷ್ಟಿಯರಿಗೆ ವಿರೋಧವಾಗಿ ನಾನು ಹೋಗಬಹುದಾ, ಯುದ್ಧ ಮಾಡಬಹುದಾ ಎಂಬುದಾಗಿ ದೇವರ ಆತ್ಮನಲ್ಲಿ ಕೇಳಿದ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ದಾವೀದನೊಂದಿಗೆ ಮಾತನಾಡಿದ. ಇವತ್ತು ಪ್ರಿಯ ದೇವ ಜನರೇ, ದೇವರ ಆತ್ಮನು ದಾವೀದನ ಜೀವಿತದಲ್ಲಿ ಅವನನ್ನು ಅರಸನನ್ನಾಗಿ ಮಾಡುವುದು ದೇವರ ವಾಗ್ದಾನವಾಗಿತ್ತು. ಇವತ್ತು ದೇವರಾದ ಕರ್ತನು ಅವನ ಜೀವಿತದಲ್ಲಿ ಅರಸನಾಗಿ ಪ್ರವಾದಿಯಾದ ಸಮುವೇಲನ ಮೂಲಕ ದೇವರಾದ ಕರ್ತನು ಪ್ರವಾದಿಯ ಬಾಯಿಯ ಮೂಲಕ ದಾವೀದನನ್ನು ಅರಸನಾಗಿ ಮಾರ್ಪಡಿಸಿದ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ವಾಕ್ಯವನ್ನು ನೀವು ಕೇಳುವಂತ ನೀವು ಯಾರೇ ಆಗಿರಲಿ, ಇವತ್ತು ದೇವರ ಸ್ವರವನ್ನು ಕೇಳದೆ ಇರುವುದರಿಂದ, ಯಾಕಂದ್ರೆ ದೇವರ ಚಿತ್ತವನ್ನು ಕೇಳದೆ ಇರುವುದರಿಂದ ಅನೇಕರ ಜೀವಿತದಲ್ಲಿ ಇವತ್ತು ಅನೇಕ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ. ಇವತ್ತು ಲೋಕ ಸಂಬಂಧವಾದ ಸಂಗತಿಗಳು, ದೇವರಾದ ಕರ್ತನು ವಾಗ್ದಾನ ಮಾಡಿ ಕರೆದಂತ ಅನೇಕರ ಜೀವಿತದಲ್ಲಿ ಅನೇಕರು ಇವತ್ತು ದೇವರ ಚಿತ್ತವನ್ನು ತಿಳ್ಕೊಳ್ಳದೆ ತಮ್ಮ ಆಲೋಚನೆ ಪ್ರಕಾರ, ತಮ್ಮ ನಡೆ ನುಡಿ ಪ್ರಕಾರ ದೇವರ ಆತ್ಮನ ಮಾತಿಗೆ ವಿರೋಧವಾಗಿ ಹೋಗ್ತಿರುವಂತ ವೇಳೆಯಲ್ಲಿ ಎಷ್ಟೋ ಕಡೆಗಳಲ್ಲಿ ನೀವು ಎಡವಿ ಬೀಳ್ತಾ ಇದ್ದೀರಾ. ಪ್ರಿಯರೇ, ಅನೇಕ ಸಂಗತಿಗಳಲ್ಲಿ ಎಡವಿ ಬೀಳ್ತಾ ಇದ್ದೀರಾ. ಇನ್ನು ಅನೇಕರು ಹೇಳ್ತಾರೆ, ನಾವು ಎಷ್ಟು ಪ್ರಯತ್ನ ಮಾಡ್ತಿದ್ದೀವಿ, ಯಾವುದು ಕೂಡ ಸಕ್ಸಸ್ ಆಗ್ತಿಲ್ಲ, ಇನ್ನೇನು ಕೆಲಸ ಕೈಗೆ ಇನ್ನು ಬರಬೇಕು, ಅಷ್ಟರಲ್ಲಿ ಅದು ಕಳ್ಕೊಳ್ತಾ ಇದೆ. ಯಾಕೆ ಈ ತರ ಆಗ್ತಿದೆ? ಇನ್ನು ಅನೇಕರು ಅನೇಕ ವಿಷಯದಲ್ಲಿ ಇವತ್ತು ಕ್ವಶನ್ ಮಾರ್ಕ್ ಆಗಿದೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅದು ಕ್ವಶನ್ ಮಾರ್ಕ್. ಯಾಕೆ 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 ಈ ಯಾಕೆ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಬರೋದಕ್ಕಿಂತ ಮುಂಚೆ ದೇವರ ಚಿತ್ತವನ್ನು ನೀವು ತಿಳ್ಕೊಂಡಿದ್ದೀರಾ? ದೇವರ ಚಿತ್ತವನ್ನು ನೀವು ತಿಳ್ಕೊಳ್ತಾ ಇದ್ದೀರಾ? ದೇವರ ಹಸ್ತಕ್ಕೆ ನೀವು ಒಪ್ಪಿಸಿ ಕೊಡ್ತಿದ್ದೀರಾ? ದೇವರ ಆತ್ಮನಿಗೆ ನೀವು ಸಮಯಾವಕಾಶವನ್ನು ಕೊಡ್ತಿದ್ದೀರಾ? ದೇವರ ಆತ್ಮನೊಂದಿಗೆ ನೀವು ಮಾತನಾಡ್ತಿದ್ದೀರಾ? ದೇವರ ಆತ್ಮನಿಗೆ ನಿಮ್ಮ ರಿಲೇಶನ್ಶಿಪ್ ಇದೆಯಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ದೇವರಾದ ಕರ್ತನು ಉತ್ತರವಾಗಿದ್ದಾನೆ. ಪ್ರಿಯರೇ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ದೇವರಾದ ಕರ್ತನು ಉತ್ತರವಾಗಿದ್ದಾನೆ. ಅಲ್ಲಿ ದೇವರ ಚಿತ್ತವನ್ನು ತಿಳ್ಕೊಂಡು ಹಲ್ಲೆಲೂಯಾ ಹಲ್ಲೆಲೂಯಾ
ಇಲ್ಲಿ ಇಸ್ರಾಯೇಲ್ಯರು ದಾವೀದನನ್ನು ಅರಸನಾಗಿ ಮಾಡಿದನೆಂಬುದಾಗಿ ದಾವೀದನೇನು ಹೆಮ್ಮೆ ಪಡಲಿಲ್ಲ ರೀ. ದೇವರ ಆತ್ಮನ ಮುಂದೆ ತಗ್ಗಿಸಿಕೊಂಡ, ದೇವರ ಚಿತ್ತವನ್ನು ತಿಳ್ಕೊಂಡ. ಒಂದು ವೇಳೆ ದೇವರ ಚಿತ್ತವನ್ನು ತಿಳಿಯದೆ ತನ್ನ ಆಲೋಚನೆ ಪ್ರಕಾರ ಹೋಗ್ತಿದೆ, ಎಷ್ಟೋ ಇಸ್ರಾಯೇಲ್ಯರು ನಾಶವಾಗಿ ಹೋಗ್ತಿದ್ರು, ಫಿಲಿಷ್ಟಿಯರ ವಶವಾಗಿ ಹೋಗ್ತಿದ್ರು. ಯಾವಾಗ ಒಬ್ಬ ದಾವೀದನು ದೇವರ ಚಿತ್ತವನ್ನು ಸ್ವಾಮಿ ಕರ್ತನೆ, ನೀನು ಈ ರಾಜ್ಯಾಧಿಕಾರವನ್ನು ಈ ಜನರನ್ನು ಕೊಟ್ಟಾತನು, ನೀನು ನಾನೇನು ಮಾಡಬೇಕು ಹೇಳು. ದೇವರಾದ ಕರ್ತನಿಗೆ ದಾವೀದನ ವಿಷಯದಲ್ಲಿ ತುಂಬ ಸಂತೋಷವಾಯಿತು. ಹೇಳ್ತಾನೆ, ನೀನು ಹೋಗು, ಫಿಲಿಷ್ಟಿಯರನ್ನು ನಿನ್ನ ವಶಕ್ಕೆ ಕೊಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ಆ ಸ್ಥಳಕ್ಕೆ ಏನು ಹೆಸರಿಟ್ಟ? ಬಾಳ್ ಪೆರೇಚಿಮ್ ಎಂದು ಹೆಸರು. ಬಾಳ್ ಪೆರೇಚಿ ಅಂದರೆ ದೇವರ ಆತ್ಮನು ನಮ್ಮೊಂದಿಗೆ ಇರುವಾತನೆಂಬುದಾಗಿ ದೇವರ ಆತ್ಮನು ನಮ್ಮೊಂದಿಗೆ ಇರುವಾಗ, ಎಸ್, ನನ್ನ ನಿಮ್ಮ ಜೀವಿತದಲ್ಲಿ ಬಾಳ್ ಪೆರಾಚಿಯಾಗಿ ಆಗಿರಬೇಕಾದರೆ ನಿಜವಾಗಿಯೂ ದೇವರ ಆತ್ಮನ ಸ್ವರವನ್ನು ಕೇಳಿ, ದೇವರ ಆತ್ಮನ ನುಡಿಯನ್ನು ಕೇಳಿ, ದೇವರ ಆತ್ಮನಿಗೆ ವಿಧೇಯರಾಗಿ ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ಕೂಡ ಬಾಳ್ ಪೆರಾಚಿ ಯಾವಾಗಲೂ ಇರ್ತದೆ ಪ್ರಿಯರೇ. ಅಂದರೆ ದೇವರ ಆತ್ಮನು ನಿಮ್ಮೊಂದಿಗೆ ಇರ್ತಾನೆ. ಯಾವ ಕಾರಣಕ್ಕೂ ನಿಮ್ಮನ್ನು ಅಗಲಿ ಎಲ್ಲಿಗೂ ಹೋಗುವುದಿಲ್ಲ. ಬಲಗಡೆಯಲ್ಲಿ ನೆರಳಿನೋಪಾದಿಯಲ್ಲಿ ಆತನು ಇದ್ದು. ಯಾಕಂದರೆ ವೈರಿ ಸೈತಾನ ನಿಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಅನಾರೋಗ್ಯವನ್ನು ತಂದಾಗ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿರುವುದಿಲ್ಲ. ಕಷ್ಟಗಳನ್ನು ತಂದಾಗ್ತಾನೆ ಎಂಬುದಾಗಿ ಗೊತ್ತಿರುವುದಿಲ್ಲ. ದೇವರ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಇದ್ದದನ್ನು ಯಾವ ರೀತಿ ಕದ್ದುಕೊಳ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿರುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಎಲ್ಲಿ ಪ್ರಾಬ್ಲಮ್ಗಳನ್ನು ತಂದಾಕ್ಬೇಕೆಂಬುದಾಗಿ ಆಲೋಚಿಸ್ತಿರುವಂಥದ್ದು. ಆದರೆ ದೇವರ ಆತ್ಮನಲ್ಲಿ ನೀವು ವಿಚಾರಿಸುವುದಾದರೆ ನಿಮ್ಮ ಜೀವಿತದಲ್ಲಿ, ಈಗ ಮದುವೆ ವಿಚಾರದಲ್ಲಿ ಕೂಡ ಎಷ್ಟು ಕಡೆಗಳಲ್ಲಿ ಅಂದ ಚಂದಗಳನ್ನು ನೋಡಿ, ಆಸ್ತಿ ಅಂತಸ್ತನ್ನು ನೋಡಿ, ಅವರ ಸ್ಟೇಟಸ್ ಅನ್ನು ನೋಡಿ ಇವತ್ತು ಸಂಬಂಧಗಳನ್ನು ಕೂಡಿಸಿಕೊಳ್ತಾರೆ. ಆದರೆ ಈ ಮದುವೆ ಎಂಬ ಈ ಸಂಗತಿ ದೇವರ ಆತ್ಮನಿಂದ ಅದು ಕೂಡಲ್ಪಡಬೇಕು, ದೇವರ ಆತ್ಮನಿಂದ ಒಂದಾಗಲ್ಪಡಬೇಕು, ದೇವರ ಆತ್ಮನೇ ಸೇರಿಸಲ್ಪಡಬೇಕು. ಇಲ್ಲದಿದ್ದರೆ ಎಷ್ಟೋ ಮದುವೆಗಳು ದೇವರ ಚಿತ್ತ ಇಲ್ಲದೆ ತಮ್ಮ ಆಲೋಚನೆ ಪ್ರಕಾರ ಲೋಕದ ವ್ಯವಹಾರದಲ್ಲಿ, ಲೋಕದ ಅಂದ ಚಂದಗಳನ್ನು ನೋಡಿ, ಲೋಕದ ಸ್ಟೇಟಸ್ ಅನ್ನು ನೋಡಿ ನೀವು ಹೋಗ್ತಾ ಇರುವುದರಲ್ಲಿ ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ಒಡೆಯಲ್ಪಟ್ಟಿದೆ. ಆ ದಾಂಪತ್ಯ ಎಂಬ ಜೀವಿತಕ್ಕೆ ಬೆಲೆನೇ ಇಲ್ಲದಂಥ ರೀತಿಯಲ್ಲಿ ಆಗಿ ಹೋಗಿದೆ. ಆದರೆ ದೇವರ ಚಿತ್ತವನ್ನು ತಿಳ್ಕೊಂಡು ದೇವರ ಆತ್ಮನು ಒಂದುಗೂಡಿಸುವಾಗ ಎಂಥದ್ದೇ ಅಲ್ಲಿ ಆ ಪ್ರಾಬ್ಲಮ್ ಬರಲಿ, ದೇವರಾದ ಕರ್ತನು ಮಧ್ಯಸ್ಥಿಕೆ ವಹಿಸಿ ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾನೆ. ಇಲ್ಲಿ ಅದೇ ರೀತಿಯಾಗಿ ದಾವೀದನ ಜೀವಿತದಲ್ಲಿ ಆ ಫಿಲಿಷ್ಟಿಯರು ಎಂಬುದಾಗಿ ಒಂದು ಪ್ರಾಬ್ಲಮ್ ಆಗಿದ್ರು. ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ದೇವರ ಆತ್ಮನ ಚಿತ್ತವನ್ನು ಅವನು ತಿಳ್ಕೊಂಡ. ಎರಡನೇ ಸಾರಿ ಕೂಡ ಫಿಲಿಷ್ಟಿಯರು ಬಂದರು, ಏನನ್ನು ಬಿಡಬಾರ್ದು ಎಂಬುದಾಗಿ. ಒಂದನೇ ಸಾರಿ ಸೋತು ಹೋದ್ರು, ಎಲ್ಲವನ್ನೂ ಅವರು ಇಸ್ರಾಯೇಲ್ಯರು ಹೊಂದಿಕೊಂಡ್ರು, ತಕ್ಕೊಂಡ್ರು. ಎರಡನೇ ಸಾರಿ ಕೂಡ ಬರುವಾಗ ತಿರುಗಿ ಕೇಳ್ತಾನೆ, ಒಂದು ಸಾರಿ ನಾನು ದೇವರ ಆತ್ಮನಲ್ಲಿ ಕೇಳಿಕೊಂಡೆ, ಇನ್ನು ಎರಡನೇ ಸಾರಿ ಬಂದು ನಾನು ಹೋಗಿ ಯುದ್ಧ ಮಾಡ್ತೇನೆ ಎಂಬುದಾಗಿ ಅವನು ಹೋಗಲಿಲ್ಲ. ತಿರುಗಿ ಕೇಳಿದ, ದೇವಾ, ನಾನು ಫಿಲಿಷ್ಟಿಯರಿಗೆ ವಿರುದ್ಧವಾಗಿ ಹೋಗ್ಬೋದಮ್ಮೆ. ದೇವರು ಇನ್ನೊಂದು ಆಲೋಚನೆ ಹೇಳಿಕೊಟ್ಟ, ಮೊದಲಿನ ರೀತಿಯಲ್ಲಿ ನೀನು ಹೋಗಬೇಡ, ಹಿಂದಿನಿಂದ ಹೋಗು. ಹಲ್ಲೆಲೂಯ. ಎಂಥ ಮರ ಅಂತೆ, ಎಂಥ ಸಪ್ಪಳು ನೋಡಿ, ಅದನ್ನು ಓದಿ. ಎರಡನೇ ಸರಿದು ಬಾಕ ಮರ. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ
ಹೆಜ್ಜೆಗಳ ಸಪ್ಪಳ ಕೇಳಿಸುವಾಗ ಹೆಜ್ಜೆಗಳ ಸಪ್ಪಳ ಅಂದ್ರೆ, ಈ ಹೆಜ್ಜೆಗಳ ಸಪ್ಪಳ ಅಂದ್ರೆ ಯಾರ ಹೆಜ್ಜೆಗಳ ಸಪ್ಪಳ? ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಆ ಸಪ್ಪಳ ದಾವಿದನ ಜನರಿಗೆ ಕೇಳಿಸ್ತದೆ ಹೊರತು ಫಿಲಿಷ್ಟಿಯರಿಗೆ ಕೇಳುವುದಿಲ್ಲ. ಹಿಂದಿನಿಂದ ಬಂದು ಅವರನ್ನು ಸಂಹಾರ ಮಾಡಿಬಿಟ್ರು. ದೇವರ ವಾಕ್ಯ ಹೇಳ್ತದೆ. ಎಂತ ಬಾಕ ಮರ ಅಂದ್ರೆ ದೇವರ ಪ್ರೆಸೆನ್ಸ್ ಇರುವಂತ ಸ್ಥಳ. ಹಾಲೆಲೂಯ. ದೇವರ ಆತ್ಮನ ಪ್ರೆಸೆನ್ಸ್ ಇರುವಂತ ಸ್ಥಳ. ಇಲ್ಲಿ ಬಾಳ್ ಪೆರಾಚಿ ಅಂದ್ರೆ ದೇವರ ಆತ್ಮನು ನಮ್ಮೊಂದಿಗೆ ಇರುವಂಥದ್ದು. ಹಾಲೆಲೂಯ. ಬಾಳ್ ಪೆರಾಚಿ, ಬಾಕ ಮರ, ಅದರ ಸಪ್ಪಳ, ದೇವದೂತರ ಸೈನ್ಯವನ್ನೇ ದೇವರಾದ ಕರ್ತನು ಆ ಸ್ಥಳದಲ್ಲಿ, ದೇವರ ಪ್ರೆಸೆನ್ಸ್. ಅದೇ ರೀತಿಯಾಗಿ ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ನೀವು ಕೇಳುವಂತ ನೀವು ಯಾರೇ ಆಗಿರಲಿ, ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನ ಆ ಪ್ರೆಸೆನ್ಸ್, ದೇವರ ಆತ್ಮನ ಆ ಚಲಿಸುವಿಕೆ ನಿಮ್ಮ ಜೀವಿತದಲ್ಲಿ ಇರಬೇಕು. ನಿಮ್ಮ ಜೀವಿತದಲ್ಲಿ ಆ ಚಲಿಸುವಿಕೆ ಇದ್ದರೆ ಮಾತ್ರ ನೀವೆಲ್ಲದಲ್ಲಿ ಜಯವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ದಾವೀದನು ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದಾನೆ. ಆದರೆ ನೀವು ದೇವರ ವಾಕ್ಯವನ್ನು ಕೇಳುವಂತ ದೇವರ ಮಕ್ಕಳಾದಂಥ ನೀವು ದೇವರಾದ ಕರ್ತನಿಗೆ ಹೃದಯಕ್ಕೆ ಒಪ್ಪುವಂತ ದೇವರ ಮಕ್ಕಳಾಗಿದ್ದೀರಾ? ನಿಜವಾಗಿಯೂ ಇವತ್ತು ನಿಮ್ಮ ವಿಷಯದಲ್ಲಿ ದೇವರಾದ ಕರ್ತನು ಸರ್ಟಿಫಿಕೇಟ್ ಕೊಡ್ತಿದ್ದಾನ? ಓ ನನ್ನ ಮಗನು, ಓ ನನ್ನ ಮಗಳೆಂಬುದಾಗಿ ನಿಜವಾಗಿ ಅಂಥದ್ದನ್ನು ಕೊಡುವುದಾದರೆ ನೀವೆಷ್ಟೋ ಧನ್ಯರು ಪ್ರಿಯರೇ. ಪ್ರಿಯ ದೇವ ಜನರೇ, ಮುಖ್ಯವಾಗಿ ಯವನಸ್ಥರಿಗೆ ನಾನು ತಿಳಿಯಪಡಿಸ್ತೀನಿ, ನಿಮ್ಮ ಆಲೋಚನೆ ಪ್ರಕಾರ ಹೋಗಬೇಡಿ ಪ್ರಿಯರೇ. ನಿಮ್ಮ ಆಲೋಚನೆ ಪ್ರಕಾರ ಯಾವುದನ್ನು ನೀವು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಯಾವುದೇ ಕೆಲಸಕ್ಕಾಗಿ ನಿಮ್ಮ ಆಲೋಚನೆಗೆ ಅದು ಒಂದು ವೇಳೆ ಬರ್ಬೋದು, ಅದು ಒಳ್ಳೆಯದಾಗಿ ಕಾಣ್ಬೋದು, ಅದು ಆಶೀರ್ವಾದಕರವಾಗಿ ಕಾಣ್ಬೋದು, ಅದರಲ್ಲಿ ಜಯವನ್ನು ನೀವು ಹೊಂದಿಕೊಳ್ತೀರಿ ಎಂಬುದಾಗಿ ತಿಳ್ಕೊಳ್ಬಹುದು. ಆದರೆ ದೇವರ ಚಿತ್ತ ತಿಳ್ಕೊಳ್ಳುವಾಗ ವೈರಿ ಯಾವ ರೀತಿಯಾಗಿ ನಿಮ್ಮ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ಕಾಯ್ತಾ ಇರ್ತಾನೆ. ನಿಮ್ಮ ಆಲೋಚನೆಯ ಪ್ರಕಾರ ಅದು ಒಳ್ಳೆಯದು ಎಂಬುದಾಗಿ ನೀವು ತಿಳ್ಕೊಂಡು ಹೋಗುವಾಗ ಅಲ್ಲಿ ವೈರಿ ನೀವು ಒಳ್ಳೆಯದು ನೀವು ಏನು ತಿಳ್ಕೊಂಡಿದ್ದೀರಾ ಅದೇ ನಿಮ್ಮ ಜೀವಿತದಲ್ಲಿ ಕೆಟ್ಟದಾಗಿ ಮಾಡಿಬಿಡ್ತಾನೆ. ನಂತರ ಅಯ್ಯೋ ದೇವರೇ ಎಂಬುದಾಗಿ ಹೇಳಿದರೆ ನಂತರ ಆ ಸಮಯ ಬರುವುದಿಲ್ಲ. ಆ ಸಮಯ ದಾಟಿ ಹೋಗ್ತದೆ ಪ್ರಿಯರೇ. ಆ ಲಾಸ್ ಅನ್ನು ನೀವು ಹೊಂದಿಕೊಳ್ತೀರಿ. ದೇವರಿಟ್ಟಿರುವಂಥ ಆ ಲಾಭವನ್ನು ನೀವು ಹೊಂದಿಕೊಳ್ಳುವುದಿಲ್ಲ. ಪ್ರಿಯ ದೇವ ಜನರೇ, ದೇವರ ವಾಕ್ಯದಲ್ಲಿ ಇಲ್ಲಿ ದಾವೀದನು ಯಾವ ರೀತಿಯಾಗಿ ದೇವರ ಆತ್ಮನಲ್ಲಿ ಕೇಳಿಕೊಳ್ತಿದ್ದನೋ ಅದೇ ರೀತಿಯಾಗಿ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದವನ್ನು ಕಾಣಬೇಕಾದರೆ, ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನ ನಡೆಸುವಿಕೆಯನ್ನು ನೀವು ನೋಡಬೇಕಾದ್ರೆ, ಅದನ್ನು ಹೊಂದಿಕೊಳ್ಬೇಕಾದರೆ ದೇವರ ಚಿತ್ತವನ್ನು ತಿಳ್ಕೊಳ್ಳಿ, ದೇವರ ಸ್ವರವನ್ನು ಕೇಳಿ, ದೇವರ ಚಿತ್ತಕ್ಕೆ ವಿಧೇಯರಾಗಿ ನೀವು ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ಆ ಪರಲೋಕದ ತಂದೆಯಾದ ದೇವರು ನಿಮ್ಮ ಜೀವಿತದಲ್ಲಿ ಉನ್ನತವಾಗಿ ಕಾರ್ಯ ನಡೆಸುವನಾಗಿದ್ದಾನೆ. ಹಲ್ಲೆಲೂಯ. ನಿನ್ನೊಂದಿಗಿರುವುದೇ ಆಂತರ್ಯದ ಆಶಯ, ನಿನ್ನ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನಿನ್ನೊಂದಿಗಿರುವುದೇ ಆಂತರ್ಯದ ಆಶಯ, ನಿನ್ನ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ಏಸಯ್ಯ ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ಏಸಯ್ಯ ನಿನ್ನಂತಾನೆ ನನ್ಮುಂದೆ ನಿಲ್ಲಿಸಿರುವೆ. ನನಗಾಗಿ ಎಲ್ಲವ ಮಾಡಿದವನೇ, ಮಾಡಿ ಮುಗಿಸ್ತವನೇ. ನನಗಾಗಿ ಎಲ್ಲವ ಮಾಡಿದವನೇ, ಮಾಡಿ ಮುಗಿಸ್ತವನೇ.
ಭಾರವ ನನ್ ಹೊರೆಯ ನನ್ ಭಾರವ ನನ್ ಹೊರೆಯ ನಿನ್ ಪಾದದಿ ಇಳಿಸಿರುವೆ ನಿನ್ ಪಾದದಿ ಇಳಿಸಿರುವೆ. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ದೇವರ ಆತ್ಮನೊಂದಿಗೆ ಇದ್ದುಕೊಂಡು ದೇವರ ಆತ್ಮನ ಚಿತ್ತವನ್ನು ತಿಳ್ಕೊಳ್ಳುವಾಗ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದೊಂದು ದಿನವೂ ಶುಭಕರವೂ ಆಶೀರ್ವಾದಕರವಾಗಿದೆ. ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ. ಪ್ರಿಯರೇ, ಲೋಕವನ್ನು ಹಿಂಬಾಲಿಸಿ ಹೋಗಬೇಡಿ, ಯೇಸುವನ್ನು ಹಿಂಬಾಲಿಸಿ ಹೋಗಿ. ಲೋಕದ ರೀತಿಯಲ್ಲಿ ನಿಮಗೆ ಬರುವಂತಹ ನಿಮ್ಮ ಆಲೋಚನೆ ಪ್ರಕಾರ ಹೋಗಬೇಡಿ. ಯೇಸುವಿನ ಆಲೋಚನೆಯನ್ನು ಕೇಳಿ, ದೇವರ ಆತ್ಮನ ಆಲೋಚನೆಯನ್ನು ಕೇಳಿ, ಅದರಂತೆ ನೀವು ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ಎಲ್ಲಿ ಹೋದ್ರೂ ಕೂಡ ನೀವು ಸಕ್ಸಸ್ಫುಲ್ ಆಗ್ತೀರ. ಒಂದು ವೇಳೆ ಎಷ್ಟೇ ಸಾಲದ ಬಾಧೆಗಳಿರ್ಬೋದು, ದೇವರ ಚಿತ್ತವನ್ನು ನೀವು ತಿಳ್ಕೊಳ್ಳುವುದಾದರೆ ದೇವರಾದ ಕರ್ತನು ನನಗೆ ಸಹಾಯ ಮಾಡ್ತಾನೆ. ಒಂದು ವೇಳೆ ನಿಮ್ಮ ದೇಹ ಗುಡಾರದಲ್ಲಿ ವೈದ್ಯರಿಂದ ಗುಣಪಡಿಸಲು ಅಸಾಧ್ಯ ರೋಗ ಇರ್ಬೋದು, ಆದರೆ ದೇವರ ಚಿತ್ತವನ್ನು ದೇವರ ಸ್ವರವನ್ನು ಕೇಳುವುದಾದರೆ ಒಂದು ಕ್ಷಣದಲ್ಲಿ ಚಿಡಿಕೆ ಹೊಡೆಯುವಷ್ಟರಲ್ಲಿ ಅದು ಕ್ಲಿಯರ್ ಆಗ್ತದೆ. ಸೈತಾನನಿಂದ ಬಾಧಿಸಲ್ಪಟ್ಟಂತ ಆ ಶಾಪದ ರೋಗದಿಂದ ಯೇಸು ಸ್ವಾಮಿ ನಿಮ್ಮನ್ನು ಬಿಡುಗಡೆಗೊಳಿಸ್ತಾನೆ. ಯೇಸುವಿನ ರಕ್ತ ನಿಮ್ಮನ್ನು ಶುದ್ಧೀಕರಿಸ್ತದೆ. ಪ್ರಿಯರೇ, ಪರಿಶುದ್ಧಾತ್ಮನ ಸಹಾಯ ನಿಮ್ಮೊಂದಿಗೆ ಇರ್ತದೆ. ನಿಮ್ಮ ಕೆಲಸದಲ್ಲಿ ಎಲ್ಲಿ ಸಕ್ಸಸ್ ಅನ್ನು ಕಾಣಲಿಲ್ಲವೋ ದೇವರ ಸ್ವರವನ್ನು ಕೇಳಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ನಿಮ್ಮ ಜೀವಿತದಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ಸೋಲೆಂಬುದಾಗಿ ನಿಮ್ಮ ಜೀವಿತದಲ್ಲಿ ಇರಲ್ಲ. ಪ್ರಿಯರೇ, ದೇವರ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಉಂಟೆಂಬುದಾಗಿ ಹೇಳಿಕೊಂಡು ನಿಮಗೆ ಖುಷಿ ಬಂದ ರೀತಿಯಲ್ಲಿ ನಿಮ್ಮ ಆಲೋಚನೆ ಪ್ರಕಾರ ಹೋಗಬೇಡಿ. ದೇವರ ವಾಕ್ಯವನ್ನು ನಿಮ್ಮ ಹೃದಯ ಎಂಬ ಆ ಆಲಯದಲ್ಲಿ ಇಟ್ಟುಕೊಂಡು ಆ ಹೃದಯ ಎಂಬ ಆಲಯದಲ್ಲಿ ಪರಿಶುದ್ಧತೆಯ ನೀತಿಯ ಆ ಜೀವಿತಕ್ಕೆ ನಿಮ್ಮ ನೀವು ಒಪ್ಪಿಸಿಕೊಡುವುದಾದರೆ ನೀವು ಎಲ್ಲಿ ಹೋದರೂ ಕೂಡ ನಿಮ್ಮ ಬಾಯಿಂದ ಹೊರಡುವಂಥ ಒಂದೊಂದು ಮಾತು ಅದು ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂಥ ಮಾತಾಗಿರುವುದಾದರೆ ಎಲ್ಲ ಕಡೆಗಳಲ್ಲಿ ನೀವು ಕೃತಾರ್ಥರಾಗ್ತೀರಾ. ನಿಮ್ಮ ಮೂಲಕ ದೇವರ ಆತ್ಮನು ನಿಮ್ಮ ಮೂಲಕ ಕಾರ್ಯ ಮಾಡುವುದನ್ನು ಲೋಕ ನಿಮ್ಮನ್ನು ನೋಡ್ತದೆ. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ದೇವರ ಆತ್ಮನ ಪ್ರಾರ್ಥಿಸುವುದಕ್ಕಾಗಿ ನಿಮ್ಮ ಬಳಿಗೆ ಜನರು ಓಡೋಡಿ ಬರ್ತಾರೆ. ಇದು ನಿಮ್ಮ ಜೀವಿತವಾಗಬೇಕು. ಸೈತಾನನನ್ನು ನಿಮ್ಮ ಕಾಲ ಕೆಳಗಾಕಿ ತುಳಿದಾಕಿ ಸೈತಾನನ ಮೇಲೆ ನೀವು ಜಯವನ್ನು ತಕ್ಕೊಳ್ಳಿ. ಯಾವಾಗ ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವಾಗ, ದೇವರ ಸ್ವರವನ್ನು ಕೇಳುವಾಗ ನಿಮ್ಮ ಜೀವಿತದಲ್ಲಿ ಇಲ್ಲದಂಥ ಕಾರ್ಯಗಳನ್ನು ನೀವು ಇನ್ನೇನು ನಾನು ಸೋತು ಹೋದೆ, ನನ್ನ ಜೀವಿತ ಮುಗಿದ ಹೋಯಿತು ಎಂಬುದಾಗಿ ನೀವು ತಿಳ್ಕೊಳ್ತೀರಾ. ಈ ದಿನ ಪ್ರಾರಂಭವಾಗ್ತದೆ ಯಾವಾಗ ದೇವರ ಆತ್ಮನಿಗೆ ನೀವು ವಿಧೇಯರಾಗಿ ನಡೆಯುವಾಗ. ಅನೇಕ ಜನರನ್ನು ದೇವರು ನನಗೆ ತೋರಿಸಿಕೊಡ್ತಿದ್ದಾನೆ. ಅನೇಕರ ವಿಷಯದಲ್ಲಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ. ಅನೇಕ ಜನರು ದೇವರ ಆತ್ಮನ ಸ್ವರವನ್ನು ಕೇಳಿ ಕೂಡ ಆ ಸ್ವರವನ್ನು ತಾತ್ಸಾರ ಮಾಡಿ ಇಂದಿನ ದಿನದಲ್ಲಿ ಅನೇಕ ರೀತಿಯಲ್ಲಿ ಬಾಧೆಯನ್ನು ಅನುಭವಿಸುತ್ತಿದ್ದಾರೆ. ಇನ್ನು ಅನೇಕರನ್ನು ದೇವರು ಈಗಲೂ ಕೂಡ ಕರೀತಿದ್ದಾನೆ ಪ್ರವಾದನೆಯನ್ನಾಗಿ. ಪ್ರಿಯ ದೇವಜನರೇ, ಇದು ನಿಮ್ಮ ಸಮಯವಾಗಿದೆ. ದೇವರ ಆತ್ಮನು ಕೊಟ್ಟಿರುವಂಥ ಈ ಸಮಯ ಅಮೂಲ್ಯವಾಗಿದೆ. ಇದು ನಿಮ್ಮನ್ನು ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ ದಾವೀದನಂತೆ ಬಾಳ್ ಪೆರಾಚಿ ದೇವರ ಆತ್ಮನು ನಿಮ್ಮೊಂದಿಗೆ ಇರುವುದನ್ನು, ನಿಮಗೆ ವಿರೋಧವಾಗಿ ಬಂದಂಥ ಎಲ್ಲ ಸೈತಾನನ ಕಾರ್ಯಗಳನ್ನು ಬಾಳ್ ಪೆರಾಚಿಯಾಗಿರುವಂಥ ದೇವರ ಆತ್ಮನು ನಿಮ್ಮೊಂದಿಗೆ ಇದ್ದುಕೊಂಡು ಜಯವನ್ನು ಕೊಡುವನಾಗಿದ್ದಾನೆ. ಸೈತಾನನ ಕೋಟೆಗಳನ್ನು ಕೆಡವಿ ನಾಶ ಮಾಡ್ತಾನೆ. ಯೆರಿಕೋ ಕೋಟೆ ಕೂಡ ಅದು ನಾಶವಾದದ್ದು ವಿಧೇಯತ್ವದ ಮೂಲಕ. ದೇವರ ಆತ್ಮನ ಯೆಹೋಶುವನಿಗೆ ದೇವರ ಆತ್ಮನು ಏನು ಹೇಳಿದನೋ ಅದಕ್ಕೆ ಯೆಹೋಶುವನು ವಿಧೇಯನಾದ. ಅಲ್ಲಿ ಅವರ ಜೀವಿತದಲ್ಲಿ ಬಾಳ್ ಪೆರಾಚಿ ಅಂದರೆ ದೇವರ ಆತ್ಮನು ಅವರಿಂದ ಇರುವುದನ್ನು ಅವರು ನೋಡಿದರು. ಯೆರಿಕೋ ಕೋಟೆ ತನ್ನಿಂದ ತಾನೇ ಬಿದ್ದು ಹೋಯಿತು. ಅದೇ ರೀತಿ ನಿಮ್ಮ ಜೀವಿತದಲ್ಲಿರುವಂಥ ಪ್ರತಿಯೊಂದೊಂದು ಪ್ರಾಬ್ಲಮ್ಸ್ಗಳು ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವುದಾದರೆ ತನ್ನಿಂದ ತಾನೇ ಬಿದ್ದು ಹೋಗ್ತದೆ. ಪ್ರಿಯರೇ,
ಭಯಪಡಬೇಡಿ, ಭಯಪಡಬೇಡಿ. ಎರಡನೇದಾಗಿ ಬಾಕ ಎಂಬ ಆ ತಗ್ಗಾದ ಸ್ಥಳ ಅಂದರೆ ದೇವರ ಆತ್ಮನ ಪ್ರೆಸೆನ್ಸ್, ದೇವರ ಆತ್ಮನ ಚಲಿಸುವಿಕೆ ನಿಮ್ಮೊಂದಿಗೆ ಇರುವುದನ್ನು ನೀವು ನೋಡ್ತೀರಾ. ದೇವರ ಹಸ್ತ ನಿಮ್ಮನ್ನು ನಡೆಸುವುದನ್ನು ನೀವು ನೋಡ್ತೀರಾ. ವೈರ್ಯ ಕಾರ್ಯಗಳನ್ನು ನಿಮ್ಮ ಜೀವಿತದಿಂದ ಡಿಸ್ಟ್ರಾಯ್ ಮಾಡಿ ಹಾಕುವುದನ್ನು ನೀವು ನೋಡ್ತೀರಾ. ದೇವರ ಆತ್ಮನಿಗೆ, ದೇವರ ಚಿತ್ತಕ್ಕೆ ವಿಧೇಯರಾಗಿರಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ, ನಮ್ಮ ಮಧ್ಯದಲ್ಲಿ ನೀನಿದ್ದುಕೊಂಡು ಡ್ಯಾಡಿ, ನಿನ್ನ ಮಾತು, ನಿನ್ನ ವಾಕ್ಯ ನಿನ್ನ ಮಕ್ಕಳಿಗೆ ನೀನು ತಿಳಿಯಪಡಿಸಿದಿ. ಪ್ರತಿಯೊಂದು ಕೇಳುವಂಥ ಪ್ರತಿಯೊಂದು ಹೃದಯದ ನಿನ್ನ ಮಾತುಗಳನ್ನು ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ನೀನು ಮಾತನಾಡು. ಪರಿಶುದ್ಧಾತ್ಮ ನಿನ್ನ ಪ್ರೆಸೆನ್ಸ್, ನಿನ್ನ ಆತ್ಮನ ಚಲಿಸುವಿಕೆ, ನಿನ್ನ ಆತ್ಮನ ನಡೆಸುವಿಕೆ ಅವರ ಜೀವಿತದಲ್ಲಿ ಉಂಟಾಗಲಿ. ಯಾವ ಜೀವಿತದಲ್ಲಿ ಸೋಲನ್ನು ಅವರು ಅನುಭವಿಸದೆ ಎಲ್ಲದಲ್ಲಿ ಜಯದ ಜೀವಿತದಲ್ಲಿ ಆ ಜಯವನ್ನು ಅವರು ಹೊಂದಿಕೊಳ್ಳಿಕ್ಕಾಗುವಂಥ ಕೃಪೆಗೆ ನಡೆಸು. ಪರಿಶುದ್ಧಾತ್ಮನೇ, ನಿನ್ನ ಇರುವಿಕೆಯನ್ನು, ನಿನ್ನ ನಡೆಸುವಿಕೆಯನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್. Bless in the name of Jesus Nazareth. Bless in the name of Jesus.